ನಿಜವಾಗ್ಲು ಲಿಟ್ರಲಿ ಗುರು, ಒಂದು ವಿಕೆಟ್ ತೆಗೆಯೋಕೆ 4.5 ಕೋಟಿ. ಈ ವಿಷಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾವ ಬೌಲರ್ ಒಂದು ವಿಕೆಟ್ ತೆಗೆಯಕ್ಕೆ 4.5 ಕೋಟಿ ತಗೊಂಡ್ರು, ಮತ್ತು ಮಿಕ್ಕೆಲ್ಲ ಬೌಲರ್ಗಳು ಕೋಟಿ ತಗೊಂಡಿದ್ದಾರೆ ಒಂದು ವಿಕೆಟ್ ತೆಗೆಯಕ್ಕೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಏನು ಅಂತ ತಿಳ್ಕೊಳ್ಳೋಣ. ಮೊದ್ಲಿಗೆ ಒಂದು ವಿಕೆಟ್ ತೆಗೆಯೋಕೆ 4.5 ಕೋಟಿ ತಗೊಂಡಿರೋದು ಜಸ್ಪ್ರೀತ್ ಬುಮ್ರಾ ಅವರು. ಅವರು ಈ ಸೀಸನ್ 18 ಕೋಟಿ ತಗೊಂಡಿದ್ದಾರೆ. 18 ಕೋಟಿಲಿ ಅವರು ಕೇವಲ 4 ವಿಕೆಟ್ ಮಾತ್ರ ತೆಗ್ದಿರೋದು. 4 ವಿಕೆಟ್ ತೆಗ್ದಿರೋದು 18 ಕೋಟಿ ನೋಡಿದ್ರೆ ಅವ್ರಿಗೆ ಒಂದು ವಿಕೆಟ್ಗೆ 4.5 ಕೋಟಿ ಸಿಗುತ್ತೆ. ಅದರಿಂದ ಮುಂಬೈ ಇಂಡಿಯನ್ಸ್ ಗೆ ಹಿನ್ನಡೆ ಆಗಿದೆ. ಇನ್ನು ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅದೇ ರೀತಿ ಒಂದು ವಿಕೆಟ್ ತೆಗೆಯೋಕೆ 4 ಕೋಟಿ ತಗೊಂಡಿದ್ದಾರೆ. ಅವ್ರು 16 ಕೋಟಿ ತಗೊಂಡಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ಅವ್ರು ತೆಗ್ದಿರೋದು ಕೂಡ 4 ವಿಕೆಟ್. ಅವರು ಒಂದು ವಿಕೆಟ್ ತೆಗೆಯಕ್ಕೆ 4 ಕೋಟಿನ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನಂಬರ್ 3 ಯಾರಪ್ಪ ಅಂದ್ರೆ ಕ್ಯಾಮ್ರನ್ ಗ್ರೀನ್, 25 ಕೋಟಿಗೆ ಸೇಲ್ ಆಗಿದ್ದಾರೆ. ಅವ್ರು ತಗೊಂಡಿರೋದು ಕೇವಲ 7 ವಿಕೆಟ್. ಅವರು ಕೂಡ ಒಂದು ವಿಕೆಟ್ ತಗೊಳಕ್ಕೆ ಎಷ್ಟು 3.5 ಕೋಟಿನ ತಗೊಂಡಿದ್ದಾರೆ. 3.5 ಕೋಟಿ ಅಂದ್ರೆ ಕಡಿಮೆ ಅಲ್ಲ. ಇನ್ನು ನೆಕ್ಸ್ಟ್ ನಂಬರ್ 4 ಅಲ್ಲಿ ಬರೋದು ನಟರಾಜನ್ ಅವರು. ನಟರಾಜನ್ ಅವರು ಕೂಡ ಒಂದು ವಿಕೆಟ್ ನ ತಗೊಳಕ್ಕೆ 2.5 ಅಂದ್ರೆ ಅವರು ಈಗ 10.7 ಕ್ರೋರ್ಗೆ ಸೇಲ್ ಆಗಿದ್ದಾರೆ. 2.15 ಕ್ರೋರ್ ನ ತಗೋತಾ ಇದ್ದಾರೆ ಒಂದು ವಿಕೆಟ್ ತೆಗೆಯೋಕೆ. ಇನ್ನು ನೆಕ್ಸ್ಟ್ 5ನೇ ಪ್ಲೇಸ್ ಅಲ್ಲಿ ಇರೋದು ಯಜುವೇಂದ್ರ ಚಹಲ್ ಅವರು. ಇವರು ಯುಜಿ ಚಹಲ್ ಯಾವಾಗ್ಲೂ ಡಾಮಿನೇಟ್ ಮಾಡ್ತಾ ಇದ್ರು IPL ಅಲ್ಲಿ. ಬಟ್ ಈ ಸಲ ಅವ್ರಿಗೂ ಕೂಡ ಅಷ್ಟು ಅನ್ಕೊಂಡಂಗ್ ಆಗಿಲ್ಲ. ಅವರು ಈ ಸೀಸನ್ ಅಲ್ಲಿ 18 ಕೋಟಿ ಅಮೌಂಟ್ ನ ತಗೋತಾ ಇದ್ದಾರೆ. ಬಟ್ ತೆಗ್ದಿರೋದು 12 ವಿಕೆಟ್. ಒಂದು ವಿಕೆಟ್ಗೆ 1.5 ಕೋಟಿ. ಒಂದು ವಿಕೆಟ್ ತೆಗೆಯಕ್ಕೆ 1.5 ಕೋಟಿ ತಗೊಂಡಿದ್ದಾರೆ. ಈ ಸಲ IPL ಫ್ಲಾಪ್ ಆಗಕ್ಕೆ ಈ ಬೌಲರ್ ಗಳು ಕಾರಣ ಅಂತ ಹೇಳ್ಬೋದು. ಈ ಸಲ IPL ಡೌನ್ ಫಾಲ್ ಆಗಕ್ಕೆ ಒಂಥರ ಈ ಬೌಲರ್ ಗಳು ಡಾಮಿನೇಟ್ ಮಾಡದೇ ಇರೋದು ಕಾರಣ. ಇಷ್ಟು ವರ್ಷಗಳಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರು, ಬಟ್ ಈ ಸಲ ಅವರು ಡಾಮಿನೇಟ್ ಮಾಡಿಲ್ಲ. ಅದರಿಂದಲೇ IPL ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.